ನಾಳೆ ದೊಮ್ಮಲೂರಿನ ಬೆಂಗಳೂರು ಇಂಟರ್ನ್ಯಾಷನಲ್ ಸೆಂಟರ್ನಲ್ಲಿ ಆಯೋಜಿಸಿರೋ ಉಗ್ರ ಉಮರ್ ಖಾಲಿದ್ ಕುರಿತ ವಿಚಾರ ಸಂಕಿರಣ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಉಮರ್ ಖಾಲಿದ್ ಅಂಡ್ ಹಿಸ್ ವರ್ಲ್ಡ್ ಹೆಸರಿನಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಭಯೋತ್ಪಾದನಾ ಕೃತ್ಯದಲ್ಲಿ ಬಂಧಿತ ಶಂಕಿತ ಉಗ್ರನ ಕುರಿತು ಕಾರ್ಯಕ್ರಮ ನಡೆಸಲಿದ್ದಾರೆ. ನಟ ಪ್ರಕಾಶ್ ರಾಜ್, ರಾಮಚಂದ್ರ ಗೃಹ ಹಾಗೂ ಜಾನಕಿ ನಾಯರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಉಗ್ರನ ಕುರಿತ ಕಾರ್ಯಕ್ರಮ ನಿಷೇಧಿಸುವಂತೆ ಬಿಜೆಪಿ ಒತ್ತಾಯಿಸಿದೆ. ಅಲ್ಲದೆ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ಬಿಜೆಪಿ ಸಂಸದ ಪಿಸಿ ಮೋಹನ್ ನೇತೃತ್ವದ ಬಿಜೆಪಿ ನಿಯೋಗ ಕಾರ್ಯಕ್ರಮ ತಡೆ ನೀಡುವಂತೆ ಮನವಿ ಮಾಡಿದೆ. ದಾವಣಗೆರೆ ಪಂಚಮಸಾಲಿ ಪೀಠದಲ್ಲಿ ವಚನಾನಂದ ಶ್ರೀ ಮತ್ತು ಟ್ರಸ್ಟಿಗಳ ಕಾಳಗ ತಾರಕಕ್ಕೇರಿದ್ದು, ಇಂದು ಭಕ್ತರು ಟ್ರಸ್ಟ್ ಸದಸ್ಯರ ಸಮ್ಮುಖದಲ್ಲಿ ಪಂಚಮಸಾಲಿ ಪೀಠದ ಲೆಕ್ಕ ಮಂಡಿಸಲಾಯಿತು. ದಾವಣಗೆರೆಯ ಹರಿಹರ ಪೀಠದಲ್ಲಿ ಲೆಕ್ಕ ಕೊಡುವ ಸಮಾವೇಶ ನಡೆದಿದ್ದು, 2008ರಿಂದ 2026ರವರೆಗಿನ 18 ವರ್ಷದ ಲೆಕ್ಕವನ್ನು ಟ್ರಸ್ಟಿಗಳು ತೆರೆದಿಟ್ಟಿದ್ದಾರೆ. ವಚನಾನಂದ ಶ್ರೀಗಳ ಲೆಕ್ಕ ಕೊಡಿ ಚಳುವಳಿಗೆ ಟ್ರಸ್ಟಿಗಳು ಉತ್ತರ ನೀಡಿದ್ದು, ಟ್ರಸ್ಟ್ಗೆ ಸರ್ಕಾರದ ಅನುದಾನ ಸೇರಿ 27.6 ಕೋಟಿ ಜಮೆಯಾಗಿದೆ. ಪ್ರತಿ ವರ್ಷ ಸರ್ಕಾರಕ್ಕೆ ಲೆಕ್ಕ ಕೊಡ್ತಿದ್ದೀವಿ ಅಂತ ಧರ್ಮದರ್ಶಿ ಉಮಾಪತಿ ಹೇಳಿದ್ದಾರೆ. ನಾವು ಲೆಕ್ಕ ಕೊಡಲು ಹೆದರೋದಿಲ್ಲ, ಟ್ರಸ್ಟ್ ಮೇಲೆ ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ. ಮಠದ ಜಮೀನು ಸ್ವಂತ ಹೆಸರಿಗೆ ಮಾಡಿಕೊಂಡ್ರು ಅನ್ನೋದು ಸುಳ್ಳು ಅಂತ ಲೆಕ್ಕ ಕೊಡುವ ಸಮಾವೇಶದಲ್ಲಿ ಧರ್ಮದರ್ಶಿ ಉಮಾಪತಿ ಹೇಳಿಕೆ ಕೊಟ್ಟಿದ್ದಾರೆ. ಪಂಚಮಸಾಲಿ ಪೀಠದಲ್ಲಿ ಲೆಕ್ಕಾಚಾರ ಜಗಳ ನಡೀತಾ ಇದ್ದು, ವಚನಾನಂದ ಶ್ರೀ ಸವಾಲಿಗೆ ಉತ್ತರ ಕೊಟ್ಟಿದ್ದಾರೆ ಟ್ರಸ್ಟಿಗಳು. ಇವತ್ತು 2008ರಿಂದ 2026ರವರೆಗಿನ 18 ವರ್ಷಗಳ ಲೆಕ್ಕ ಕೊಟ್ಟರು. ಧರ್ಮದರ್ಶಿ ಉಮಾಪತಿ ಲೆಕ್ಕ ಮಂಡನೆ ಮಾಡುವ ವೇಳೆ ಸಚಿವ ವಿ ಸೋಮಣ್ಣ ಉಮಾಪತಿಗೆ ಕರೆ ಮಾಡಿದ್ರು. ಸೋಮಣ್ಣ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಉಮಾಪತಿ, ಅವರನ್ನ ಗೌರವಯುತವಾಗಿ ಕಳಿಸಬೇಕು ಅಂತ ಇದ್ದೇನೆ. ನಿಮ್ಮ ಮಾತು, ಮುರುಗೇಶ್ ನಿರಾಣಿ ಮಾತು ಕೇಳಿ ಯಾವುದೇ ಸುದ್ದಿಗೋಷ್ಠಿ ನಡೆಸಲಿಲ್ಲ. ನನ್ನ ಮರ್ಯಾದೆ ಕಳೆದ್ರೆ ನಾನೇನು ಎಲೆಕ್ಷನ್ಗೆ ನಿಲ್ಲಲ್ಲ, ನಾನೇನು ವಿಚಲಿತನಾಗಲ್ಲ. ಸಮಾಜದ ಮುಂದೆ ಎಲ್ಲ ಲೆಕ್ಕ ಕೊಡ್ತಾ ಇದ್ದೀನಿ, ನಾನು ಯಾವುದಕ್ಕೂ ಹೆದರಲ್ಲ. ಧನ್ಯವಾದ, ಭಾಷಣ ಮಾಡ್ತಾ ಇದ್ದೀನಿ ಅಂದಿದ್ದಾರೆ. ಬಳಿಕ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಉಮಾಪತಿ, ಅಲ್ಲಿ ಇದ್ದವರು ಕೆಲವರು ಕೇಂದ್ರ ಸಚಿವರಿಗೆ ಫೋನ್ ಮಾಡಿದ್ದಾರೆ. ಅಲ್ಲಿ ಹೆಚ್ಚಿಗೆ ಮಾತಾಡಿ ನಮಗೆ ಸುಮಾರು ಮಾತಾಡ್ತಿದ್ದಾರೆ ಅಂತ ಕೆಲವರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ. ಹೀಗಾಗಿ ನೀವೇನು ಮಾತಾಡಬೇಡ್ರಿ ಅಂತ ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ ಅಂತ ಅಲ್ಲಿ ನೆರೆದಿದ್ದವರಿಗೆ ತಿಳಿಸಿದ್ದಾರೆ. ಹರಿಹರ ಮಠದ ಆವರಣದಲ್ಲಿ ಟ್ರಸ್ಟಿಗಳು 18 ವರ್ಷದಿಂದ ಮಠಕ್ಕೆ ಬಂದ ಹಣ, ಅನುದಾನದ ಬಗ್ಗೆ ಲೆಕ್ಕ ಮಂಡನೆ ಮಾಡ್ತಿದ್ರೆ, ಇತ್ತ ವಚನಾನಂದ ಶ್ರೀಗಳು ಭಕ್ತರಿಗೆ ಸಿಹಿ ಹಂಚಿ ಅಲ್ಲಿ ನೆರೆದಿದ್ದವರಲ್ಲಿ ಗೊಂದಲ ಮೂಡಿಸಿದ್ರು. ದಾವಣಗೆರೆ ಹರಿಹರ ಮಠದ ಆವರಣದಲ್ಲಿ ಭಕ್ತರಿಗೆ ಕಲ್ಲು ಸಕ್ಕರೆ ಪ್ರಸಾದ ವಿತರಣೆ ಮಾಡಿದ್ರು. ಗೊಂದಲ ಗದ್ದಲದ ಮಧ್ಯೆ ಕೂಡ ಪೊಲೀಸರು ಭಕ್ತರಿಗೆ ಕಲ್ಲು ಸಕ್ಕರೆ ವಿತರಣೆ ಮಾಡಿದ ವಚನಾನಂದ ಶ್ರೀಗಳ ನಡೆ ಎಲ್ಲರಲ್ಲೂ ಕುತೂಹಲ ಮೂಡಿಸಿತ್ತು. ಶಾಂತವಾಗಿದ್ದ ಸಮಾಜವನ್ನ ಇಬ್ಬಾಗ ಮಾಡಿದ ನೋವಿದೆ. ಮಠದಿಂದ ಸ್ವಾಮೀಜಿ ಹೊರ ಹೋಗದಿದ್ರೆ ಚಾಣಕ್ಯ ತಂತ್ರ ಮಾಡಲಾಗತ್ತೆ ಅಂತ ಮಠದ ಟ್ರಸ್ಟಿ ಬಸವರಾಜ ದಿಂಡೂರ ಹೇಳಿದ್ದಾರೆ. ನಾವು ಎಂದಿಗೂ ಸ್ವಾಮೀಜಿಯನ್ನ ತೆಗಿತೀವಿ ಅಂತ ಹೇಳಿರಲಿಲ್ಲ. ಶ್ವಾಸಪೀಠ ಬೇಕೋ ಪಂಚಮಸಾಲಿ ಪೀಠ ಬೇಕೋ ಅಂತ ಕೇಳಿದ್ದೇವೆ. ಶ್ರೀಗಳು ಒಂದು ಪೀಠ ಆಯ್ಕೆ ಮಾಡಿಕೊಳ್ಬೇಕಿತ್ತು ಅಂತ ಟ್ರಸ್ಟಿ ಬಸವರಾಜ ದಿಂಡೂರು ಹೇಳಿದ್ದಾರೆ. ಸಚಿವ ಸ್ಥಾನಕ್ಕೆ ಒತ್ತಾಯಿಸಿ ಮತ್ತೆ ದೆಹಲಿಗೆ ಹಾರಲು ಸಿಎಂ ಸಿದ್ದರಾಮಯ್ಯ ಬಣ ರೆಡಿಯಾಗಿದೆ. ಸಚಿವರಾಗಿ ತೀರ್ತೀವಿ ಅಂತ ಹಿರಿಯ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಸಚಿವ ಸಂಪುಟ ಪುನಾರಚನೆಗೆ ಶಾಸಕರು ಒತ್ತಾಯ ಮಾಡ್ತಾ ಇದ್ದು, ಕ್ಯಾಬಿನೆಟ್ ಸೇರಲು ಶಾಸಕರು ಕಸರತ್ತು ನಡೆಸ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆಯಷ್ಟೇ ದೆಹಲಿಗೆ ಹೋಗಿದ್ದ ಹಿರಿಯ ಶಾಸಕರು ಮತ್ತೆ ದೆಹಲಿಗೆ ಹೋಗುವ ಸುಳಿವನ್ನು ಕೊಟ್ಟಿದ್ದಾರೆ. ದೆಹಲಿಗೆ ತೆರಳಿ ಮಲ್ಲಿಕಾರ್ಜುನ್ ಖರ್ಗೆ, ಸುರ್ಜೇವಾಲಾರನ್ನ ಭೇಟಿ ಮಾಡಿದ್ದ ಹಿರಿಯ ಶಾಸಕರ ಟೀಮ್ ಸಚಿವ ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಪಂಚರಾಜ್ಯ ಚುನಾವಣಾ ಫಲಿತಾಂಶದ ನಂತರ ಬದಲಾವಣೆಯ ಭರವಸೆ ಕೊಟ್ಟಿದ್ದು, ಮತ್ತೆ ದೆಹಲಿಗೆ ಪ್ರಯಾಣ ಮಾಡೋದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಸಿಎಂ ಬದಲಾವಣೆ ಚರ್ಚೆ ವಿಚಾರವಾಗಿ ಧಾರವಾಡದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯಿಸಿದ್ದಾರೆ. ನಾವು ಎಲ್ಲರೂ ಒಂದಾಗಿದ್ದೇವೆ, ಯಾವುದೇ ಬದಲಾವಣೆ ಇಲ್ಲ. ಸಿಎಂ ಸೇರಿದಂತೆ ಹೈಕಮಾಂಡ್ ಆದೇಶಕ್ಕೆ ಬದ್ಧರಾಗಿದ್ದೇವೆ. ಡಿಕೆಶಿ ಅವರು ಇಲಾಖೆ ಕೆಲಸದ ನಿಮಿತ್ತ ದೆಹಲಿಗೆ ಹೋಗಿದ್ದಾರೆ. ಸಿಎಂ ಬದಲಾವಣೆ ಇಲ್ಲ ಅಂತ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಕಲಬುರಗಿಯಲ್ಲಿ ಜೇವರ್ಗಿ ಶಾಸಕ ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಹೇಳಿಕೆಯನ್ನು ನೀಡಿದ್ದಾರೆ. ನಾನಂತೂ 2018ರಲ್ಲೂ ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೆ, 2023ರಲ್ಲೂ ಕೂಡ
ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ಅಂತ ಹೇಳಿದ್ದಾರೆ. ಈಗಲೂ ಕೂಡ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನು KKRTB ಅಧ್ಯಕ್ಷನಾಗಿ, ಮುಖ್ಯ ಸಚೇತಕನಾಗಿ, ದೆಹಲಿಯಲ್ಲಿ ವಿಶೇಷ ಪ್ರತಿನಿಧಿಯಾಗಿ ಹೇಗೆ ಕೆಲಸ ಮಾಡಿದ್ದೀನಿ ಅನ್ನೋದು ನಮ್ಮ ಹೈಕಮಾಂಡ್ನವರಿಗೆ ಗೊತ್ತಿದೆ. ಈಗಲೂ ನಾನು 100ಕ್ಕೆ 100ರಷ್ಟು ಸಚಿವ ಸ್ಥಾನದ ಆಕಾಂಕ್ಷಿ ಇದ್ದೀನಿ. ಮಂತ್ರಿ ಸ್ಥಾನ ನೀಡೋದಾಗಿ ಪಕ್ಷದವರು ನನಗೆ ಭರವಸೆ ನೀಡಿದ್ದಾರೆ. ಹಾಗಾಗಿ ನನಗೆ ಮಂತ್ರಿ ಸ್ಥಾನ ನೀಡುತ್ತಾರೆ ಅಂತ ಸಂಪೂರ್ಣ ವಿಶ್ವಾಸ ಇದೆ. ಬರುವ ತಿಂಗಳಲ್ಲಿ ಅಥವಾ ಜೂನ್ ಒಳಗಡೆ ಹೈಕಮಾಂಡ್ ಅವರು ಒಂದು ತೀರ್ಮಾನ ಕೈಗೊಳ್ತಾರೆ. ಹಾಗಾಗಿ ನನಗೆ ಸಂಪುಟ ಸೇರುವೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ ಅಂತ ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.